ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮೆಹಬೂಬ್ ಸಾ ಅಂತ. ನನ್ನ ವಿಭಾಗ ಬಂದು ಅನುವಂಶತೆ ಮತ್ತು ಸಸ್ಯತಳಿ ಅಭಿವೃದ್ಧಿ ಶಾಸ್ತ್ರ. ನಾನು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಈ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನಾನು ಇವತ್ತು ಮಲೆನಾಡಿನಲ್ಲಿ ಕರಿಬೇವಿನ ಅಂತರ ಬೆಳೆ ಕೃಷಿ ಇದರ ಕುರಿತು ನಾನು ಮಾಹಿತಿಯನ್ನು ನೀಡಲು ಇಚ್ಛಿಸುತ್ತೇನೆ. ಇದರ ಕುರಿತು ಹೇಳಬೇಕೆಂದರೆ, ಮಲೆನಾಡಿನಲ್ಲಿ ಕರಿಬೇವಿನ ಅಂತರ ಬೆಳೆ ಕೃಷಿಯ ಸುಧಾರಿತ ತಳಿಗಳು ಮತ್ತು ರೈತರಿಗೆ ನೆರವಾಗಲು ಕೃಷಿ ಸಂಶೋಧನೆಯಲ್ಲಿ ಆಗಬೇಕಾದ ಸುಧಾರಣೆಗಳನ್ನು ನಾವು ಅದನ್ನು ಅರ್ಥ ಮಾಡಿಕೊಂಡು ಕರಿಬೇವಿನ ಕೃಷಿ ಮಾಡಲು ಮುಂದುವರಿಯಬಹುದು. ನಾವು ಮಲೆನಾಡಿನ ಬಗ್ಗೆ ಹೇಳಬೇಕೆಂದರೆ, ಮಲೆನಾಡಿನಲ್ಲಿ ಸಾಮಾನ್ಯವಾಗಿ ಬೆಳೆಯಬಹುದಾದ ಬೆಳೆಗಳೆಂದರೆ ಅಡಿಕೆ, ತೆಂಗು, ಕಾಫಿ ಮತ್ತು ಇತರೆ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುತ್ತಾರೆ. ಅದಲ್ಲದೆ ಕೆಲವೊಂದು ಭತ್ತ, ಜೋಳ ಇವುಗಳನ್ನು ಕೂಡ ಬೆಳೆಯುತ್ತಾರೆ. ಮುಖ್ಯವಾಗಿ ನಾವು ಹೇಳಬೇಕೆಂದರೆ, ಕರಿಬೇವಿನ ಕೃಷಿ ಮಾಡಬೇಕೆಂದರೆ ಎದಕ್ಕೆ, ಅದರದ್ದು ಉದ್ದೇಶ ಏನು, ಆಮೇಲೆ ನಾವು ಅದರಿಂದ ಏನೇ ಲಾಭ ಪಡೆಯಬಹುದು ಅದನ್ನು ಕೂಡ ನಾವು ಮುಂದೆ ಅರ್ಥ ಮಾಡಿಕೊಳ್ಳೋಣ. ಈ ಒಂದು ಮಲೆನಾಡಿನಲ್ಲಿ ನಾವು ನೋಡಬಹುದು, ಕೃಷಿ ಭೂಮಿಯಲ್ಲಿ ಗರಿಷ್ಠ ಬಳಕೆ ಮತ್ತು ಉಪ ಆದಾಯಕ್ಕೆ ಉತ್ತಮ ಅವಕಾಶ ಯಾವ ರೀತಿ ನಾವು ಮಾಡಿಕೊಳ್ಳಬಹುದು. ನಾವು ನೋಡಿದರೆ ತೆಂಗು ಮತ್ತು ಅಡಿಕೆಯಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಜಾಗವನ್ನು ಉಳಿದಿರುತ್ತದೆ. ಅಲ್ಲಿ ಹುಲ್ಲುಗಳು ಮತ್ತು ಇತರೆ ಕಳೆಗಳು ಬೆಳೆದು ಆ ಒಂದು ಜಾಗ ನಮಗೆ ಯಾವುದೇ ರೀತಿಯ ಅದರಿಂದ ಉಪಯೋಗ ದೊರಕುವುದಿಲ್ಲ. ಆ ಒಂದು ನಿಟ್ಟಿನಲ್ಲಿ ನೋಡಿದರೆ ಆ ಒಂದು ಜಾಗ ಯಾವ ರೀತಿ ನಾವು ಉಪಯೋಗಿಸಿಕೊಳ್ಳಬಹುದು ಮತ್ತು ಅದರಿಂದ ಯಾವ ರೀತಿ ನಾವು ಲಾಭವನ್ನು ಪಡೆದುಕೊಳ್ಳಬಹುದು ಅದನ್ನು ನಾನು ನಿಮ್ಮ ಮುಂದೆ ಹೇಳಲು ಇಚ್ಛಿಸುತ್ತೇನೆ. ಪ್ರಮುಖವಾಗಿ ನಾವು ಈ ಒಂದು ಕರಿಬೇವು ಬೆಳೆಯಬೇಕೆಂದರೆ ಅದರಲ್ಲಿ ಯಾವ ಸುಧಾರಿತ ತಳಿಗಳು ಇದ್ದಾವೆ ಎಂದರೆ ನಾವು ಅದನ್ನು ಮನದಟ್ಟ ಮಾಡಿಕೊಳ್ಳಬೇಕು. ಮಲೆನಾಡಿನ ಹವಾಮಾನಕ್ಕೆ ಹೊಂದಿಕೊಳ್ಳುವ ಮತ್ತು ರೈತರಿಗೆ ಹೆಚ್ಚಿನ ಇಳುವರಿ ನೀಡುವ ಪ್ರಮುಖ ಯಾವ ತಳಿಗಳನ್ನು ನಾವು ಕರಿಬೇವಿನಲ್ಲಿ ಉಪಯೋಗಿಸಲಿಕ್ಕೆ ಅವಕಾಶವಿದೆ. ಇದು ಖಚಿತವಾಗಿ ರೈತ ಬಾಂಧವರು ನಮಗೆ ಕೇಳಬಹುದಾದ ಪ್ರಶ್ನೆಯಾಗಿದೆ. ಅದಕ್ಕೆ ಕುರಿತು ನಾನು ನಿಮ್ಮ ಮುಂದೆ ಯಾವ ತಳಿಗಳು ಉಪಯೋಗಿಸಬಹುದು ಹೇಳಲು ಇಚ್ಛಿಸುತ್ತೇನೆ. ಸಾಮಾನ್ಯವಾಗಿ ಇಲ್ಲಿವರೆಗೆ ನಾವು ಎಲ್ಲರೂ ಇದೊಂದು ಸಾಂಬಾರು ಮತ್ತು ಯಾವುದೇ ಒಂದು ಬೇರೆ ಬೇರೆ ನಮ್ಮ ಊಟದಲ್ಲಿ ಇದೊಂದು ಪದಾರ್ಥವಾಗಿ ಬೆಳೆಸುತ್ತಾರೆ, ಸಾಮಾನ್ಯ ಪದಾರ್ಥವಾಗಿ ಬೆಳೆಸುತ್ತಾರೆ. ಆದ್ದರಿಂದ ಇದಕ್ಕೆ ಬಹಳಷ್ಟು ಬೇಡಿಕೆ ಇದೆ. ಅದರ ತಕ್ಕಂತೆ ಇವಾಗ ನಮ್ಮ ಮಲೆನಾಡಿನಲ್ಲಿ ಹೆಚ್ಚಿನ ತೇವಾಂಶವಿರುತ್ತದೆ. ಅದಲ್ಲದೆ ಜೈವಿಕ ವೈವಿಧ್ಯತೆ ಕೂಡ ಬೇರೆ ಬೇರೆ ಇರ್ತದೆ, ವಾತಾವರಣ ಬೇರೆ ಬೇರೆ ಇರ್ತದೆ. ಇದರ ತಕ್ಕಂತೆ ನಾವು ಒಂದು ಒಳ್ಳೆಯ ತಳಿಯನ್ನು ಉಪಯೋಗ ಮಾಡಿದಲ್ಲಿ ಮಾತ್ರ ನಾವು ಅದರಲ್ಲಿ ಯಶಸ್ಸು ಕಾಣಬಹುದು ಮತ್ತು ಆ ಒಂದು ಕರಿಬೇವಿನ ಕೃಷಿ ಮಾಡಿದಲ್ಲಿ ನಮಗೆ ಅದರಿಂದ ಲಾಭವನ್ನು ಪಡೆಯಬಹುದು ಮತ್ತೆ ನಮ್ಮ ಒಂದು ಜೀವನವನ್ನು ಸುಧಾರಿಸಲು ಒಂದು ದಾರಿಯಾಗುತ್ತದೆ ಈ ಒಂದು ಕರಿಬೇವಿನ ಕೃಷಿ. ಬನ್ನಿ, ನಾನು ನಿಮ್ಮ ಮುಂದೆ ಪ್ರಮುಖ ಸುಧಾರಿತ ತಳಿಗಳ ಬಗ್ಗೆ ನಾನು ಹೇಳಲಿಕ್ಕೆ ಇಚ್ಛಿಸುತ್ತೇನೆ. ಸುವಾಸಿನಿ ಅಂತ. ಸುವಾಸಿನಿ ಇದು ಒಂದು ಕರಿಬೇವಿನ ತಳಿ. ಇದಲ್ಲದೆ ಅದಕ್ಕೆ ನಾವು ಅದರ ಒಂದು ಹೆಸರು DWD 1, DWD 2 ಎಂದು ಕರೆಯಲಾಗುತ್ತದೆ. ಇದು DWD ಅಂದರೆ ಏನಪ್ಪಾ? ಸುವಾಸಿನಿ ಅಂದರೆ ಒಂದು ಹೆಸರು ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ನೆನಪಿರುತ್ತದೆ. ಇದು DWD 1, DWD 2 ಎಂದರೆ ಏನು? ಈ DWD ಒಂದು ಅರ್ಥವೆಂದರೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದ ತಳಿಗಳು. ಅದಕ್ಕೆ ಧಾರವಾಡ ಅಂದರೆ DWD ಎಂದು ಸಾಮಾನ್ಯವಾಗಿ ಅದರದ್ದು ಒಂದು ಸಣ್ಣ ಒಂದು ಇಂಗ್ಲಿಷಿನ ಪದವನ್ನು ಕೊಟ್ಟಿದ್ದಾರೆ. ಅದನ್ನು ಸಾಮಾನ್ಯವಾಗಿ ರೈತರಿಗೆ ಒಂದು ಅರ್ಥ ಮಾಡಿ. DWD 2 ಏನಿದೆಯಲ್ಲ ಅದಕ್ಕೆ ನಾವು ಸುವಾಸಿನಿ ಎಂದು ಕರೆಯುತ್ತೇವೆ. ಬನ್ನಿ, ಈ ಒಂದು ವಿಶ್ವವಿದ್ಯಾಲಯ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ರೈತರಿಗೋಸ್ಕರ, ಅದಲ್ಲದೆ ಮಲೆನಾಡಿನಲ್ಲಿ ಕೂಡ ಈ ತಳಿಗಳು ಬೆಳೆಯಬಹುದಾ, ಇದರಿಂದ ಲಾಭ ಪಡೆಯಬಹುದಾ? ನಿಜವಾಗಿ ನಾವು ಈ ತಳಿಗಳನ್ನು ಬೆಳೆದು ಉತ್ತಮ ಒಂದು ಇಳುವರಿ ಆಮೇಲೆ ಅದರಿಂದ ಲಾಭವನ್ನು ಪಡೆಯಬಹುದು. ಇದರಲ್ಲಿ ಯಾವುದಾದ್ರೂ ಸಮಸ್ಯೆ ಬರುತ್ತಾವಾ, ಯಾವಾದರೂ ಕೀಟ ಮತ್ತು ರೋಗಗಳು ಸಮಸ್ಯೆಗಳು ರೈತರಿಗೆ ಎದುರಾಗುತ್ತಾವ? ನಿಜವಾಗಿಯೂ ಆ ಒಂದು ನಿಟ್ಟಿನಲ್ಲಿ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಆ ಒಂದು ವಿಚಾರದಲ್ಲಿ ಇಟ್ಟುಕೊಂಡು ಈ ತಳಿಗಳನ್ನು ರೈತ ಬಾಂಧವರಿಗೋಸ್ಕರ ಬಿಡುಗಡೆ ಮಾಡಲಾಗಿದೆ. ಹಾಗಾದರೆ ಬನ್ನಿ, ಈ ಒಂದು ತಳಿಗಳಲ್ಲಿ ಆ ಒಂದು ವಿಶೇಷತೆ ಏನಿದೆ? ಈ ತಳಿಗಳು ಸುವಾಸಿನಿ ಮತ್ತೆ ಅದೇ ಸುವಾಸಿನಿ ಅಂದರೆ DWD 1 ಮತ್ತು DWD 2 ಈ ತಳಿಗಳಲ್ಲಿ ಕೀಟಬಾಧತೆ ಮತ್ತು ಎಲೆ ಚುಕ್ಕೆ ರೋಗ ಸಾಮಾನ್ಯವಾಗಿ ಈ ತಳಿಗಳು ಇದಕ್ಕೆ ಒಂದು ತಡೆದುಕೊಳ್ಳುವ ಶಕ್ತಿ
ಅಥವಾ ನಿರೋಧಕ ಶಕ್ತಿ ಹೊಂದಿದೆ ಎಂದು ನಾವು ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ. ಇದು ಒಂದು ನಮ್ಮ ಧಾರವಾಡ ವಿಶ್ವೇಶ್ವರಯ್ಯನ ಮಾಹಿತಿಯ ಪ್ರಕಾರ. ಇದರ ಒಂದು ಇಳುವರಿ ಯಾವ ರೀತಿ ಅದನ್ನು ಕೂಡ ಬಹಳ ಮಹತ್ವದ್ದು. ಬರೇ ಅದೇನಂತಾರೆ ಆ ರೋಗಕ್ಕೆ ಮತ್ತು ಕೀಟ ಬಾಧೆಗೆ ತಡೆಗಟ್ಟುವ ಶಕ್ತಿ ಇದೆ ಮತ್ತು ನಿರೋಧಕ ಶಕ್ತಿ ಹೊಂದಿದೆ. ಆದರೆ ಯಾವ ರೀತಿ ಇಳುವರಿ ಕೊಡುತ್ತದೆ? ಸೊ ನಿಜವಾಗಿಯೂ ಹೇಳಬೇಕಂದರೆ ರೈತರು ಅದು ಎಲ್ಲಾ ಒಂದು ಬೆಳೆಗಳಲ್ಲಿ ಸಾಮಾನ್ಯವಾಗಿ ಅವ್ರದ್ದೊಂದು ಬೇಡಿಕೆ ಎಂದರೆ ಒಳ್ಳೆಯ ಇಳುವರಿ. ಸೊ ನಿಜವಾಗಿ ಈ ತಳಿಗಳಲ್ಲಿ ವರ್ಷವಿಡೀ ಉತ್ತಮ ಚಿಗುರು ಅಂದರೆ ನಮ್ಮ ಕರಿಬೇವು. ಸೊ 1 ವರ್ಷ ಅಥವಾ 2 ವರ್ಷ ಆದ ನಂತರ ಸೊ ಆ ಒಂದು ತಳಿಗಳು ನಮಗೆ ಇಳುವರಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡುತ್ತವೆ. ಸೊ ಅಂದರೆ ಈ ಒಂದು ಕರಿಬೇವಿನ ಗುಣಲಕ್ಷಣಗಳೆಂದರೆ ಸೊ ಒಂದು ಸಲ ಚಿಗುರು ಬಂದ ನಂತರ ಅದನ್ನು ನಾವು ಕಟಾವು ಮಾಡಿಕೊಳ್ಳುತ್ತೇವೆ. ಸೊ ಮತ್ತೆ ತದನಂತರ ಮತ್ತೆ ಚಿಗುರು ಬರುತ್ತದೆ, ಮತ್ತೆ ಇಳುವರಿ ಕೊಡುತ್ತದೆ. ಇದು ವರ್ಷವಿಡೀ ಈ ಒಂದು ಕರಿಬೇವಿನ ಗುಣಲಕ್ಷಣ ಎಂದರೆ ಸೊ ಇಳುವರಿಯ ಬಗ್ಗೆ ಮಾತಾಡಿದರೆ ವರ್ಷವಿಡೀ ಉತ್ತಮ ಚಿಗುರು ನೀಡುತ್ತದೆ. ಅದರಂತೆ ನಾವು ರೈತ ಬಾಂಧವರು ಲಾಭವನ್ನು ಪಡೆಯಬಹುದು. ಹಾಗಾದರೆ ಬನ್ನಿ, ಕೃಷಿ ಕ್ರಮಗಳು ಮತ್ತು ನಿರ್ವಹಣೆ ಯಾವ ರೀತಿ ಈ ಒಂದು ಬೆಳೆಯಲ್ಲಿ ಮಾಡಬಹುದು. ರೈತ ಬಾಂಧವರು ಸಾಮಾನ್ಯವಾಗಿ ಎಲ್ಲಾ ಬೆಳೆಗಳಲ್ಲಿ ಸೊ ಸಾಲಿನಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ ಯಾವ ರೀತಿ ಅಂತರವನ್ನು ಕೊಡಬೇಕು ಅಂದರೆ ಆ ಒಂದು ಅಂತರವನ್ನು ಕಟ್ಟರೆ ಮಾತ್ರ ನಮಗೆ ಒಳ್ಳೆಯ ಇಳುವರಿ ಬರುತ್ತದೆ. ಸೊ ತದನಂತರ ಅದರಿಂದ ಲಾಭವನ್ನು ಪಡೆದುಕೊಳ್ಳಲಿಕ್ಕೆ ಸೊ ರೈತ ಬಾಂಧವರು ಪ್ರಾರಂಭಿಸುತ್ತಾರೆ ಎಲ್ಲ ಬೆಳೆಗಳಲ್ಲಿ. ಸೊ ಇದೇ ತರ ಈ ಒಂದು ಬೆಳೆಯಲ್ಲಿ ಕೂಡ ನಾನು ಹೇಳಬೇಕೆಂದರೆ ಮುಖ್ಯ ಬೆಳೆಗಳ ಬೇರುಗಳಿಗೆ ತೊಂದರೆ ಆಗದಂತೆ ಮುಖ್ಯ ಬೆಳೆಗಳೆಂದರೆ ಯಾವುದು? ನಾವು ಇಲ್ಲಿ ಸಾಮಾನ್ಯವಾಗಿ ಮಲೆನಾಡಲ್ಲಿ ಬೆಳೆಯಬಹುದಾದ ಸೊ ತೆಂಗು, ಅಡಿಕೆ, ಕಾಫಿ ಸೊ ಇತ್ಯಾದಿಗಳು ನಾವು ಬೆಳೆಯುತ್ತೇವೆ. ಸೊ ಅಂತ ಬೆಳೆಗಳಲ್ಲಿ ನಾವು ಅಂತರ ಬೆಳೆಯಾಗಿ ಬೆಳೆಯಬಹುದು. ಎದಕ್ಕೆಂದರೆ ಆ ಒಂದು ಖಾಲಿ ಜಾಗವನ್ನು ಸುಮ್ಮನೆ ಬಿಟ್ಟರೆ ಅದರಿಂದ ನಮಗೆ ಯಾವುದು ಲಾಭ ಸಿಗೋದಿಲ್ಲ. ಆ ಒಂದು ಜಾಗವನ್ನು ಸೊ ಮಹತ್ವವಾಗಿ ನಾವು ಬಳಸಿಕೊಂಡು ಅದರಲ್ಲಿ ಅಂತರ ಬೆಳೆಯಾಗಿ ನಾವು ಒಂದು ಕರಿಬೇವು ಕೃಷಿ ಮಾಡಿದ್ದಲ್ಲಿ ಅದರಿಂದ ನಾವು ಉತ್ತಮ ಲಾಭವನ್ನು ಪಡೆದುಕೊಂಡು ನಮ್ಮ ಒಂದು ಜೀವನ ಶೈಲಿಯಲ್ಲಿ ಅದು ನಮಗೆ ಸಹಾಯ ಮಾಡುತ್ತದೆ ಎಂದು ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ. ಸೊ ಬನ್ನಿ, ಮುಖ್ಯ ಬೆಳೆಗಳಲ್ಲಿ ಬೇರುಗಳು ಇಂಪಾರ್ಟೆಂಟ್. ಬೇರುಗಳು ಬಹಳ ಮಹತ್ವವಾಗಿದ್ದು ಸೊ ನಾವು ತೆಂಗು ಆಗಲಿ ಅಥವಾ ಅಡಿಕೆ ಆಗಲಿ, ಕಾಫಿ ಆಗಲಿ ಅದಕ್ಕೂ ಕೂಡ ನಾವು ಗಿಡದಿಂದ ಗಿಡಕ್ಕೆ ಆಮೇಲೆ ಸಾಲಿನಿಂದ ಸಾಲಿಗೆ ಅಂತರವನ್ನು ಬಿಟ್ಟಿರುತ್ತೇವೆ. ಅದರ ಮಧ್ಯದಲ್ಲಿ ನಾವು ಕರಿಬೇವಿನ ಕೃಷಿ ಅಂತರ ಬೆಳೆಯಾಗಿ ಬೆಳೆಯಬೇಕೆಂದರೆ ನಾವು ಮುಖ್ಯವಾಗಿ ಆ ಒಂದು ಮುಖ್ಯ ಬೆಳೆಗಳ ಬೇರುಗಳ ಬಗ್ಗೆ ನಾವು ವಿಚಾರ ಮಾಡಬೇಕಾಗುತ್ತದೆ. ಅಂದರೆ ಆ ಬೇರುಗಳಿಗೆ ತೊಂದರೆಯಾಗಬಾರದು. ಆ ಬೇರುಗಳಿಗೆ ಏನಾದರೂ ತೊಂದರೆ ಆದರೆ ಮತ್ತೆ ನಾವು ಅಂತರ ಕೃಷಿ ಮಾಡುವ ಲಾಭ ಏನಿದೆ ಅದಕ್ಕಿಂತ ಜಾಸ್ತಿ ನಾವು ನಷ್ಟವನ್ನು ಕೂಡ ಅನುಭವಿಸಬೇಕಾಗುತ್ತದೆ. ಆ ಒಂದು ನಿಟ್ಟಿನಲ್ಲಿ ಸೊ ನಾವು ಕರಿಬೇವಿನ ಕೃಷಿ ಮಾಡಬೇಕೆಂದರೆ ಆ ಒಂದು ಜಾಗದ ಒಂದು ಅಳತೆಯ ಪ್ರಕಾರ, ಆ ಒಂದು ಮುಖ್ಯ ಬೆಳೆಗಳ ಪ್ರಕಾರ ನಾವು ಕರಿಬೇವಿಗೆ ನಾವು ಅನುಸರಿಸಬೇಕಾದ ಒಂದು ಗಿಡದಿಂದ ಗಿಡಕ್ಕೆ ಅಥವಾ ಸಾಲಿನಿಂದ ಸಾಲಿಗೆ ಅಂತರವೆಂದರೆ 5 ರಿಂದ 6 ಅಡಿ ನಾವು ಆ ಸಾಲಿನಿಂದ ಸಾಲಿಗೆ ಅಂತರವನ್ನು ಕೊಡಬೇಕಾಗುತ್ತದೆ. ಸೊ ತದನಂತರ ಗಿಡದಿಂದ ಗಿಡಕ್ಕೆ 4 ಅಡಿ ಅಂತರವನ್ನು ಕೊಟ್ಟರೆ ನಾವು ಮುಖ್ಯ ಬೆಳೆಗಳಿಗೆ ತೊಂದರೆಯಾಗದಂತೆ ನೋಡಬಹುದು. ಯಾವುದು ನಮಗೆ ಅಲ್ಲಿ ನಷ್ಟವಾಗೋದು ಸಾಧ್ಯತೆಗಳು ಇರುವುದಿಲ್ಲ. ಈ ರೀತಿಯ ಒಂದು ವಿಧಾನವನ್ನು ಅನುಸರಿಸಿದಲ್ಲಿ ನಾವು ಮುಖ್ಯ ಬೆಳೆಗಳ ಜೊತೆಗೆ ಅಂತರ ಬೆಳೆಯಾಗಿ ಕರಿಬೇವಿನ ಒಂದು ಕೃಷಿ ಮಾಡಿಕೊಂಡು ಅದರಿಂದ ಲಾಭವನ್ನು ಪಡೆದುಕೊಳ್ಳಬಹುದು. ಮತ್ತೆ ಇನ್ನೊಂದು ಮುಖ್ಯವಾಗಿ ಈ ಬೆಳೆಗೆ, ಯಾವುದೇ ಬೆಳೆಗಾಗಲಿ ಒಂದು ಸ್ವಲ್ಪ ಮಟ್ಟದಲ್ಲಿ ಸೂರ್ಯನ ಬೆಳಕು ಬೇಕಾಗುತ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ಈ ರೀತಿಯ ಈ ವಿಧಾನದ ಸಾಲಿನಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ ಅಂತರವನ್ನು ನಾವು ಕಾಪಾಡಿಕೊಂಡು ಆ ನಿಟ್ಟಿನಲ್ಲಿ ನಾವು ನಾಟಿ ಮಾಡಿದ್ದಲ್ಲಿ, ಕರಿಬೇವು ಕೃಷಿ ಮಾಡಿದಲ್ಲಿ ನಮಗೆ ಅದರಿಂದ ಸೂಕ್ತವಾಗಿ ಲಾಭವನ್ನು ಪಡೆದುಕೊಳ್ಳಬಹುದು. ಆ ಒಂದು ಖಾಲಿ ಜಾಗ, ಆ ಒಂದು ಯಾವ ಜಾಗ ನಮಗೆ ವೇಸ್ಟ್ ಅಂತಿದೀವಿ ಅದು ಏನೋ ಅಲ್ಲಿ ಯಾವುದೇ ರೀತಿಯಿಂದ ನಮಗೆ ಲಾಭ ಬರ್ತಿದ್ದಿಲ್ಲ, ಆ ಒಂದು ಖಾಲಿ ಪ್ರದೇಶದಲ್ಲಿ ನಾವು ನಮ್ಮ ಕರಿಬೇವಿನ ಗಿಡಗಳು ಹಚ್ಚಿ ಅದರಿಂದ ನಾವು ಲಾಭವನ್ನು ಪಡೆದುಕೊಳ್ಳಬಹುದು. ಸೊ ಸ್ಥಳ ಮತ್ತು ಅಂತರ ಬೆಳೆಯಾಗಿ ಬೆಳೀತಾ ಇದ್ದೇವೆ. ಆ ಒಂದು ಬೆಳೆಗಳಲ್ಲಿ ನಾವು ಅಂತರವನ್ನು ಕಾಪಾಡಿಕೊಳ್ಳಬೇಕು. ಯಾವ ರೀತಿಯಿಂದ? ವೈಜ್ಞಾನಿಕ ರೀತಿಯಿಂದ ನಾವು ಅದಕ್ಕೆ ಅಂತರವನ್ನು ಕೊಟ್ಟರು ಮಾತ್ರ ನಮಗೆ ಅದರಿಂದ ಸಂಪೂರ್ಣವಾಗಿ ಲಾಭ ಪಡೆದುಕೊಳ್ಳಲಿಕ್ಕೆ ಅವಕಾಶವನ್ನು ದೊರಕುತ್ತದೆ.
ಆಮೇಲೆ ಈ ಗಿಡ ಯಾವ ರೀತಿಯಿಂದ ನಾವು ಯಾವ ಸಮಯದಲ್ಲಿ ಅದನ್ನು ನಾವು ನೀರು ಕೊಡೋದು, ಆಮೇಲೆ ಗೊಬ್ಬರವನ್ನು ಕೊಡೋದು, ಆಮೇಲೆ ಮತ್ತು ಯಾವ ರೀತಿಯ ಬೇರೆ ಬೇರೆ ರಾಸಾಯನಿಕ ಮತ್ತು ಗೊಬ್ಬರಗಳನ್ನು ಯಾವ ಸಮಯದಲ್ಲಿ ಕೊಡಬೇಕಾಗುತ್ತದೆ, ಇವುಗಳ ಬಗ್ಗೆ ಕೂಡ ನಾವು ವಿಚಾರ ಮಾಡಬೇಕಾಗುತ್ತದೆ. ದೊಡ್ಡ ಗಿಡವನ್ನು 4 ರಿಂದ 5 ಅಡಿ ಎತ್ತರಕ್ಕೆ ಸೀಮಿತಗೊಳಿಸುವುದರಿಂದ ತೋಟದ ನಿರ್ವಹಣೆ ಸುಲಭವಾಗುತ್ತದೆ ಮತ್ತು ಹೆಚ್ಚು ಚಿಗುರುಗಳು ಬರುತ್ತವೆ. ಅಂದರೆ ಈ ಗಿಡ ಪ್ರತಿ ವರ್ಷಕ್ಕೆ ಎತ್ತರವಾಗಿ ಬೆಳೆಯುತ್ತಾ ಹೋಗುತ್ತದೆ. ಹೌದಲ್ವಾ? ರೈತರಿಗೆ ಇದು ಸಾಮಾನ್ಯವಾಗಿ ಗೊತ್ತಿದ್ದ ವಿಷಯನೇ. ಇದು 3 ತಿಂಗಳ ಅಥವಾ 4 ತಿಂಗಳ ಅಥವಾ 1 ವರ್ಷ ಅಥವಾ 2 ವರ್ಷಕ್ಕಿಂತ ಹೆಚ್ಚು ಬೇರೆ ಬೇರೆ ರೀತಿಯಿಂದ ನಾವು ಬೆಳೆಗಳನ್ನು ನೋಡುತ್ತೇವೆ. ಇದು ಪೆರಿನಿಯಲ್ ಅಂದರೆ ನಾವು ವರ್ಷಾನುಗಟ್ಟಲೆ ಒಂದು ಸಾರಿ ಈ ಬೆಳೆಯನ್ನು ನಾಟಿ ಮಾಡಿದರೆ ನಾವು 10 ವರ್ಷ 20 ವರ್ಷದವರೆಗೂ ಈ ಒಂದು ಕರಿಬೇವಿನ ಗಿಡಗಳು ನಾವು ಬೆಳೆದಿರುತ್ತೇವೆ. ಅಷ್ಟು ಗಿಡಗಳಿಂದ ನಾವು ಇಳುವರಿ ಪಡೆಯುತ್ತಾ ಇರ್ತೇವೆ. ಎಲ್ಲಿವರೆಗೆ? ವರ್ಷಾನುಗಟ್ಟಲೆ. ಯಾವ ರೀತಿ ನಾವು ಅಡಿಕೆಯಲ್ಲಿ ಒಂದು 10 ವರ್ಷ 15 ವರ್ಷ 20 ವರ್ಷ 30 ವರ್ಷದವರೆಗೆ ನಾವು ಇಳುವರಿ ಪಡೆಯುತ್ತಾ ಇರ್ತೇವೆ. ಅದೇ ರೀತಿಯಿಂದ ಕೂಡ ನಾವು ಕರಿಬೇವಿನಲ್ಲಿ ವರ್ಷಾನುಗಟ್ಟಲೆ ನಾವು ಅದರಿಂದ ಇಳುವರಿ ಪಡಿಬಹುದು, ಅದರಿಂದ ನಾವು ಲಾಭವನ್ನು ಪಡೆಯಬಹುದಾಗಿದೆ. ಅದಕ್ಕೆ ನಾವು ಗಿಡವನ್ನು ಒಂದು ಒಳ್ಳೆಯ ರೀತಿಯಿಂದ ಚಿಗುರು ಕೊಡಬೇಕು, ಒಳ್ಳೆಯ ಇಳುವರಿ ಕೊಡಬೇಕಂದ್ರೆ ಅದಕ್ಕೆ ನಾವು ಸರ್ವೇ ಸಾಮಾನ್ಯವಾಗಿ ರೈತರು ಅದಕ್ಕೆ ಏನಂತಾರೆ ಅಂದ್ರೆ, ನಮ್ಮ ಒಂದು ವೈಜ್ಞಾನಿಕವಾಗಿ ಹೇಳಬೇಕಂದ್ರೆ ಪ್ರೂನಿಂಗ್ ಅಂತಾರೆ. ಪ್ರೂನಿಂಗ್ ಅಂದ್ರೆ ಗಿಡವನ್ನು ಕಟ್ಟು ಮಾಡುವುದು. ಗಿಡವನ್ನು ಕಟ್ಟು ಮಾಡಿ ಎಲ್ಲಿ ಕಟ್ಟು ಮಾಡ್ತೀರಾ ಅಂದ್ರೆ ಮೇಲಿನ ಭಾಗ. ಗಿಡವನ್ನು ಎತ್ತರವಾಗಿ ಬೆಳೆದ ನಂತರ ಆ ಒಂದು ಗಿಡಕ್ಕೆ ನಾವು ಒಂದೇ ಒಂದು ಸಾಮಾನ್ಯವಾದ ಎತ್ತರವನ್ನು ಕೊಡಬೇಕು. ಆವಾಗ ನಮ್ಮ ತೋಟದಲ್ಲಿ ಬೇರೆ ಬೇರೆ ಕೆಲಸ ಮಾಡಲಿಕ್ಕೆ ಅಥವಾ ನಾವು ಯಾವುದೇ ಒಂದು ಸರ್ವೇ ಸಾಮಾನ್ಯವಾಗಿ ಬೇರೆ ಬೇರೆ ಚಟುವಟಿಕೆಗಳು, ಕೃಷಿ ಚಟುವಟಿಕೆಗಳು ಮಾಡಲಿಕ್ಕೆ ಆವಾಗ ನಮಗೆ ಬಹಳಷ್ಟು ಸರಳವಾಗುತ್ತದೆ. ಇಲ್ಲವಾದಲ್ಲಿ ಆ ಗಿಡಗಳನ್ನು ನಾವು ಪ್ರೂನಿಂಗ್ ಅಂದ್ರೆ ಸವರುವುದು ಅಂತಾರೆ ಅಥವಾ ಮೇಲಿನ ಭಾಗ ಕಟ್ ಮಾಡೋದು ಅಂತಾರೆ. ಅದಕ್ಕೆ ನಾವು ಆ ಒಂದು ಗಿಡ ಎಲ್ಲಾ ಗಿಡಗಳು ಬೆಳೆದು ನಿಂತು ನಂತರ 4 ರಿಂದ 5 ಅಡಿ ಮಾತ್ರ ಅಷ್ಟು ಬಿಟ್ರೆ ಆ ಒಂದು ಎತ್ತರಕ್ಕೆ ನಾವು ಕಂಟ್ರೋಲ್ ಮಾಡಿಕೊಂಡು ಆ ಒಂದು ಹಂತದಲ್ಲಿ ಇಟ್ಟುಕೊಂಡು ನಾವು ಪದೇ ಯಾವಾಗ ಇಳುವರಿ ನಾವು ತೆಗೆದುಕೊಳ್ಳುತ್ತೇವೆ, ಕಟಾವು ಮಾಡುತ್ತೇವೆ, ಮತ್ತೆ ಅದು ಚಿಗುರುತ್ತದೆ, ಎತ್ತರ ಮತ್ತೆ ಬೆಳೆಯುತ್ತಂದರೆ ಮತ್ತೆ ಆ ಎತ್ತರವನ್ನು 5 ಅಡಿಗೆ ಮತ್ತೆ ನಾವು ತರಬೇಕು. ಅದೇ ರೀತಿ ಇದಕ್ಕೆ ನಾವು ಏನಂತೀವಿ ಅಂದ್ರೆ ಪ್ರೂನಿಂಗ್ ಅಂತೀವಿ. ಆ ಒಂದು ರೀತಿ ಮಾಡಿದರೆ ನಾವು ಪ್ರತಿಯೊಂದು ನಮ್ಮ ತೋಟದಲ್ಲಿ ಬೆಳೆಯುವ ಬೆಳೆಗಳಿಗೆ ಕೃಷಿ ಚಟುವಟಿಕೆಗಳು ಮಾಡುವಲ್ಲಿ ಸಹಾಯ ಮಾಡುತ್ತದೆ. ಆಮೇಲೆ ಈ ರೈತರಿಗೆ ಇವಾಗ ಸಾಮಾನ್ಯವಾಗಿ ನಮ್ಮ ಒಂದು ಮನೆಯ ಹಿತ್ತಲಿನಲ್ಲಿ ಅಥವಾ ಒಂದು ಬದುವಿನಲ್ಲಿ ಯಾವಾಗ ಎಲ್ಲ ಕೃಷಿಕರು ಅಥವಾ ತಮ್ಮ ಒಂದು ತೋಟದಲ್ಲಿ ಹಾಕಿಕೊಳ್ಳುತ್ತಾರೆ. ಆದರೆ ಒಂದು ದೊಡ್ಡ ಮಟ್ಟದಲ್ಲಿ ಅಥವಾ ದೊಡ್ಡ ಪ್ರಮಾಣದಲ್ಲಿ ಕರಿಬೇವಿನ ಕೃಷಿ ಮಾಡಬೇಕೆಂದರೆ ಈ ಒಂದು ವೈಜ್ಞಾನಿಕದ ರೀತಿಯಲ್ಲಿ ನಾವು ಮಾಡಿದ್ದಲ್ಲಿ ಅದರಿಂದ ಹೆಚ್ಚಿನ ಲಾಭ ಪಡೆದುಕೊಳ್ಳಬಹುದಾಗುತ್ತದೆ. ಈ ರೈತರಿಗೆ ಕೆಲವೊಂದು ನೆರವಾಗುವ ಅಥವಾ ಬೇಕಾಗುವ, ಅವರಿಗೆ ಸಹಾಯ ಮಾಡುವ ಕೆಲವೊಂದು ಅಂಶಗಳು ಆ ಒಂದು ನಿಟ್ಟಿನಲ್ಲಿ ನಾನು ನಿಮಗೆ ಮಾಹಿತಿಯನ್ನು ನೀಡಲು ಇಚ್ಛಿಸುತ್ತೇನೆ. ನಮ್ಮ ಮಲೆನಾಡಿನ ರೈತರ ಆರ್ಥಿಕ ಪ್ರಗತಿಗೆ ಕರಿಬೇವಿನ ಕೃಷಿಯಲ್ಲಿ ಈ ಕೆಳಗಿನ ಸುಧಾರಣೆಗಳು ಅಗತ್ಯವಾಗಿವೆ. ಯಾವ ಆ ಒಂದು ಸುಧಾರಣೆಗಳು ನಮ್ಮ ರೈತರಿಗೆ ಅಗತ್ಯವಾಗಿದೆ? ಸ್ಥಳೀಯ ತಳಿಗಳ ಸಂಶೋಧನೆ. ಈಗ ನಾನು ನಿಮಗೆ ಹೇಳಿದೆ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ DWD1 ಮತ್ತು DW ತಳಿಗಳ ಬಗ್ಗೆ. ಇವು ತಳಿಗಳು ಮುಂದಿನ ದಿನಗಳಲ್ಲಿ ಏನಾದರೂ ಕೀಟ ಬಾಧೆ ಅಥವಾ ರೋಗ ಬಾಧೆಗೆ ತುತ್ತು ಹೋದಲ್ಲಿ ಅವಾಗ ನಮಗೆ ಹೊಸ ತಳಿಯ ಒಂದು ವಿಚಾರ ಬರುತ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲಾ ಕೃಷಿ ವಿಶ್ವವಿದ್ಯಾಲಯಗಳು, ಬೇರೆ ಬೇರೆ ಸಂಶೋಧನಾ ಕೇಂದ್ರಗಳು ಇದರ ಬಗ್ಗೆ ವಿಚಾರ ಮಾಡಬೇಕಾಗುತ್ತದೆ. ಯಾಕಂದ್ರೆ ಒಂದು ಅಥವಾ 2 ತಳಿಗಳನ್ನು ಇಟ್ಟುಕೊಂಡು ರೈತರಿಗೆ ನಾವು ಭರವಸೆಯನ್ನು ಕೊಡುವುದಾಗುವುದಿಲ್ಲ. ಆದ್ದರಿಂದ ಮತ್ತೆ ನಾವು ನಿರಂತರವಾಗಿ ಸಂಶೋಧನೆಯನ್ನು ಮಾಡಬೇಕಾಗುತ್ತದೆ. ಸಂಶೋಧನೆಯನ್ನು ಮಾಡಿ ಮತ್ತೆ ರೈತರಿಗೋಸ್ಕರ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸಿ ನಾವು ನೀಡಬೇಕಾಗುತ್ತದೆ. ಅದರ ಅರ್ಥವೆಂದರೆ ನಮ್ಮ ಮಲೆನಾಡಿನಲ್ಲಿ ನಿರಂತರವಾಗಿ ಮಳೆಯನ್ನು ಬರುತ್ತಾ ಇರುತ್ತದೆ. ಆಮೇಲೆ ಆ ಒಂದು ಮಳೆಯಿಂದ ಯಾವುದೇ ಬೆಳೆಯಲ್ಲಿ ಸತತವಾಗಿ ಮಳೆ ಬಂದರೆ ಏನಾಗುತ್ತದೆ? ನಮಗೆ ಒಂದು ವಿಚಾರ ಬರುವ ಒಂದು ಪ್ರಶ್ನೆ ಅಥವಾ ನಮ್ಮ ಒಂದು ವಿಚಾರ ಶಕ್ತಿಯಿಂದ ನಾವು ಹೇಳಬೇಕೆಂದರೆ ಬೇರು ಕೊಳೆಯುತ್ತದೆ ಯಾವುದೇ ಬೆಳೆಯಲ್ಲಿ. ಅಂತ ಒಂದು ನಿಟ್ಟಿನಲ್ಲಿ ಇದನ್ನು ಕೂಡ ಬಹುವಾರ್ಷಿಕ, ಅದೇ ಪೆರಿನಿಯಲ್ ಅಂತ ನಾನು ನಿಮ್ಗೆ ಹೇಳಿದಲ್ಲಿ ಬಹುವಾರ್ಷಿಕ ಬೆಳೆಯಾಗಿ ಬೆಳೆಯುತ್ತೇವೆ ಎಂದರೆ ಅದಕ್ಕೆ ಆ ಒಂದು ಗಮನದಲ್ಲಿಟ್ಟುಕೊಂಡು ನಾವು
ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಹೊಸ ಒಳ್ಳೆಯ ತಳಿಯನ್ನು ಅಭಿವೃದ್ಧಿಪಡಿಸಿ ಮತ್ತು ರೈತರಿಗೆ ಮುಂದಿನ ದಿನಗಳಲ್ಲಿ ಅವರಿಗೆ ನಾವು ಕೊಡಬೇಕಾಗುತ್ತದೆ. ಅದೇ ಈ ಬೆಳೆ ಬೇರುಕೊಳೆ ರೋಗ ಅಂದ್ರೆ ಅದೇ ರೂಟ್ ರಾಟ್ ಸಾಮಾನ್ಯವಾಗಿ ಎಲ್ಲಾ ಬೆಳೆಗಳಲ್ಲಿ ಕೂಡ ನಾವು ಈ ಒಂದು ರೋಗವನ್ನು ನೋಡುತ್ತೇವೆ. ಆದ್ದರಿಂದ ಈ ನಿಟ್ಟಿನಲ್ಲಿ ಬರುವ ದಿನಗಳಲ್ಲಿ ನಮ್ಮ ಧಾರವಾಡ ವಿಶ್ವವಿದ್ಯಾಲಯ ಅದನ್ನು ಅಭಿವೃದ್ಧಿಪಡಿಸಿಕೊಟ್ಟಿದೆ, DWD1, DWD. ಸೊ ಇದಲ್ಲದೆ ಮತ್ತೆ ಇತರೆ ಬೇರೆ ಈ ತಳಿಗಳ ಒಂದು ಕಾಂಪಿಟೇಷನ್ ನಲ್ಲಿ ಅಥವಾ ಅದರ ಒಂದು ಸರಿಸಮಾನಾಗಿ ಅಥವಾ ಅದಕ್ಕಿಂತ ಹೆಚ್ಚು ಇಳುವರಿ ಕೊಟ್ಟು ಆಮೇಲೆ ರೋಗ ನಿರೋಧಕ ಶಕ್ತಿ ಹೊಂದಿರುವ ಒಂದು ತಳಿಗಳನ್ನು ನಾವು ಅಭಿವೃದ್ಧಿಪಡಿಸಿದರೆ ಮತ್ತಿಷ್ಟು ಮಲೆನಾಡಿನ ರೈತ ಬಾಂಧವರಿಗೆ ಸಹಾಯವಾಗುತ್ತದೆ ಎಂದು ಈ ಒಂದು ಮಾಹಿತಿ ರೈತರಿಗೆ ಬೇಕಾಗುತ್ತೆ ಮುಂದಿನ ಬರುವ ದಿನಗಳಲ್ಲಿ. ಸೊ ಮತ್ತೆ ಇನ್ನೊಂದು ರೈತ ಬಾಂಧವರು ವಿಚಾರಿಸಬಹುದು, ಸೊ ಮಳೆಗಾಲದಲ್ಲಿ ಯಾವುದೇ ಒಂದು ಪದಾರ್ಥ ಇದೊಂದು ಸಾಂಬಾರು ಪದಾರ್ಥ ಆಗಿದೆ ಅಥವಾ ನಮ್ದು ಸಾಮಾನ್ಯವಾಗಿ ನಮ್ಮ ಯಾವುದೇ ಒಂದು ಊಟದ ತಯಾರಿಕೆಯಲ್ಲಿ ಬಳಸುವ ಒಂದು ಪದಾರ್ಥವಾಗಿದೆ. ಸೊ ಇವಾಗ ನಮ್ಮ ಮಲೆನಾಡಿನಲ್ಲಿ ನೀವು ನೋಡ್ತಾ ಇದ್ದೀರಾ, ಆ ಮಳೆಗಾಲ ಸತತವಾಗಿ ಬರುತ್ತದೆ. ನಾವು ಕರಿಬೇವಿನಲ್ಲಿ ನೋಡಿದರೆ ಅದು ಹಸಿರಾಗಿರುತ್ತವೆ. ಆಮೇಲೆ ಆ ಒಂದು ಕಟಾವು ಮಾಡಿದ ನಂತರ ಆಮೇಲೆ ನಾವು ಬರೀ ಎಲೆ ರೂಪದಲ್ಲಿ ಇಟ್ಟರೆ ಕೆಟ್ಟು ಹೋಗುತ್ತೆ. ಅದಕ್ಕೆ ಏನಾದರೂ ಅಲ್ಟರ್ನೇಟ್ ಬೇರೆ ದಾರಿ ಇದೆಯಾ, ಅದು ಯಾವ ರೀತಿಯಿಂದ ನಾವು ಸಂಸ್ಕರಣೆ ಮಾಡಬಹುದಾ? ಸಾಮಾನ್ಯವಾಗಿ ರೈತರಿಗೆ ಇದು ಗೊತ್ತಿದ್ದ ವಿಷಯನೇ, ಬಟ್ ರೈತರು ಗೊತ್ತಿದ್ದು ಆಮೇಲೆ ಇದ್ರ ಬಗ್ಗೆ ಒಂದು ಮಾಹಿತಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿಯೂ ಅಥವಾ ಬದುವಿನಲ್ಲಿ ಇರೋದ್ರಿಂದ ಇವತ್ತೊಂದು ದಿವಸ ಸಂತೆಯಲ್ಲಿ ಆ ಒಂದು ಪದಾರ್ಥವನ್ನು ಖರೀದಿಸಿಕೊಂಡು ಒಂದು ವಾರ ಉಪಯೋಗಿಸ್ತಿದ್ದಾರೆ. ತದನಂತರ ಏನ್ ಮಾಡ್ತಾರೆ, ಅದು ಮತ್ತೆ ಖರೀದಿಸಬೇಕಾಗುತ್ತದೆ. ಆ ಒಂದು ನಿಟ್ಟಿನಲ್ಲಿ ನೋಡಬೇಕಾದ್ರೆ ಇಲ್ಲಿ ಸಂಸ್ಕರಣಾ ತಂತ್ರಜ್ಞಾನವನ್ನು ನಾವು ಪಾಲಿಸಿಕೊಂಡಿದ್ದಲ್ಲಿ ನಾವು ಹೆಚ್ಚಿನ ಸಮಯದವರೆಗೆ ನಾವು ಈ ಒಂದು ಕರಿಬೇವಿನ ಪದಾರ್ಥ ಉಪಯೋಗಿಸಲಿಕ್ಕೆ ಅವಕಾಶವಾಗುತ್ತದೆ. ಆ ಯಾವ ಸಂಸ್ಕರಣಾ ತಂತ್ರಜ್ಞಾನ ಅಂತ ತಾವು ವಿಚಾರ ಮಾಡಿಸಬಹುದು. ಸಾಮಾನ್ಯವಾಗಿ ರೈತರು ತಮಗೆ ಪ್ರಶ್ನೆ ಮಾಡಿದರೆ ಹೇಳಬಹುದು, ಇದನ್ನು ಚೆನ್ನಾಗಿ ಒಣಗಿಸಿ ಇದರ ಒಂದು ಪೌಡರ್ ಅನ್ನು ಮಾಡಿ ನಾವು ಸ್ಟೋರ್ ಮಾಡಬಹುದು. ಅದನ್ನು ನಾವು ನಮ್ಮ ಮನೆಯಲ್ಲಿ ಹೆಚ್ಚಿನ ಸಮಯದವರೆಗೆ ಇಟ್ಟುಕೊಂಡು ಪ್ರತಿಯೊಂದು ನಮಗೆ ಯಾವಾಗ ಬೇಕಾಗುತ್ತದೆ ಅವಾಗ ನಾವು ಅದನ್ನು ಉಪಯೋಗಿಸಬಹುದು. ಇದೇ ರೀತಿಯಾಗಿ ನಾವು ಮಾರುಕಟ್ಟೆನೂ ಕೂಡ ಮಾಡಬಹುದು. ಇದಲ್ಲದೆ ಇನ್ನೊಂದು ಸಂಸ್ಕರಣೆ ಒಂದು ವಿಧಾನ ಅಂದರೆ ಅದರಿಂದ ನಾವು ಎಣ್ಣೆಯ ಅಂಶವನ್ನು ತೆಗೆಯಬಹುದು. ಅದಕ್ಕೂ ಕೂಡ ಬಹಳಷ್ಟು ಮಾರುಕಟ್ಟೆಯಲ್ಲಿ ಬೇಡಿಕೆ ಇದೆ. ರೈತ ಬಾಂಧವರು ಈ ಒಂದು ಸಂಸ್ಕರಣಾ ತಂತ್ರಜ್ಞಾನವನ್ನು ತಮ್ಮ ಒಂದು ಕರಿಬೇವಿನ ಕೃಷಿಯಲ್ಲಿ ನಾವು ಅನುಸರಿಸಿದರೆ ಇದರಿಂದ ಮತ್ತಿಷ್ಟು ನಾವು ಜಾಸ್ತಿ ಲಾಭವನ್ನು ಪಡೆದುಕೊಂಡು ನಮ್ಮ ಮತ್ತಿಷ್ಟು ಒಳ್ಳೆಯ ಜೀವನವನ್ನು ರೂಪಿಸಲು ಸಾಧ್ಯವಾಗುತ್ತದೆ. ಮಾರುಕಟ್ಟೆ ಮತ್ತು ಸಾರಿಗೆ ವ್ಯವಸ್ಥೆ ಎಲ್ಲಿ ಮಾಡಬಹುದು? ಸಾಮಾನ್ಯವಾಗಿ ಇದೊಂದು ಕರಿಬೇವಿನ ಕೃಷಿಯಲ್ಲಿ ಎಲ್ಲ ಇದೊಂದು ದಿನನಿತ್ಯದಲ್ಲಿ ಬಳಸುವ ಒಂದು ಪದಾರ್ಥವಾಗಿದ್ದು ಎಲ್ಲ ಜನರು ಇದನ್ನು ಸಾಮಾನ್ಯವಾಗಿ ಉಪಯೋಗಿಸುತ್ತಾರೆ. ಎಲ್ಲಿ ಮಾರುಕಟ್ಟೆ ಸಂತೆ ಸಾಮಾನ್ಯವಾಗಿ ನಮ್ಮ ಒಂದು ವಾರದಲ್ಲಿ ಒಂದು ಸಾರಿ ಇರುತ್ತದೆ, ಅಥವಾ ಯಾವ ಒಂದು ಸಣ್ಣ ಹಳ್ಳಿ ತಗೊಂಡ್ರು ಕೂಡ ಅಲ್ಲಿ ಒಂದು ಸಂತೆ ಆಗುತ್ತದೆ. ಅಲ್ಲಿನೂ ಕೂಡ ನಾವು ಮಾರುಕಟ್ಟೆ ಮಾಡಬಹುದು, ಅಥವಾ ನಾವು ಕೆಲವರು ದಲ್ಲಾಳಿಗಳು ಇರ್ತಾರೆ ಅವರಿಗೂ ಕೂಡ ಕೊಡಬಹುದು, ಇಲ್ಲ ಸ್ವತಃ ನಾವೇ ಅದನ್ನು ಮಾರುಕಟ್ಟೆ ಮಾಡಬಹುದು. ಇದಲ್ಲದೆ ಅದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ನಮಗೆ ನಮ್ಮ ತೋಟದಲ್ಲಿ ಕನಿಷ್ಠ ಒಂದು ಜಾಸ್ತಿ ಪ್ರಮಾಣದ ಕರಿಬೇವಿನ ಗಿಡಗಳ ಸಂಖ್ಯೆ ಜಾಸ್ತಿ ಇದ್ದರೆ ಅವಾಗ ನಾವು ದೊಡ್ಡ ಪ್ರಮಾಣದಲ್ಲಿ ಕೂಡ ನಾವು ದಲ್ಲಾಳಿಗಳಿಗೆ ಹಿಡಿಕೊಂಡು ಬೇರೆ ರೀತಿಯಿಂದ ಅಥವಾ ನಾವು ಸ್ವತಃ ನೇರ ಮಾರುಕಟ್ಟೆ ಎರಡು ರೀತಿಯಿಂದ ನಾವು ಮಾರುಕಟ್ಟೆ ಮಾಡಲಿಕ್ಕೆ ಒಂದು ಅವಕಾಶ ಇರುತ್ತದೆ. ಅವಾಗ ನಾವು ನಮ್ಮ ನೇರ ಮಾರುಕಟ್ಟೆ ಮಾಡಿದರೆ ನಮಗೆ ಬೆಲೆಯಲ್ಲಿ ಅಥವಾ ನಾವು ಒಂದು ನಿಗದಿತವಾದ ಒಂದು ಲಾಭವನ್ನು ನಾವು ಗಳಿಸಬಹುದು. ಈ ಮಾಹಿತಿ ರೈತರಿಗೆ ಸಾಮಾನ್ಯವಾಗಿ ಅರ್ಥವಾಗುತ್ತದೆ. ಇದರಿಂದ ಯಾವ ರೀತಿ ನಮ್ಮ ಆರ್ಥಿಕತೆ ಅಂದರೆ ನಮಗೆ ಒಂದು ಜೀವನ ಶೈಲಿಯಲ್ಲಿ ಕೂಡ ಅಥವಾ ನಮ್ಮ ಜೀವನ ರೂಪವನ್ನು ಸುಧಾರಿಸಿಕೊಳ್ಳಲು ಒಂದು ಬೇರೆ ದಾರಿಯ ಒಂದು ವಿಧಾನ ಕರಿಬೇವಿನ ಅಂತರ ಬೆಳೆಯ ಕೃಷಿ. ಯಾವ ರೀತಿ ನಮ್ಮ ಆರ್ಥಿಕತೆ ಅಥವಾ ನಮ್ಮ ಜೀವನ ಶೈಲಿಯಲ್ಲಿ ಅಥವಾ ನಮ್ಮ ಸಾಮಾನ್ಯ ಜೀವನದಲ್ಲಿ ಯಾವ ರೀತಿ ನಮ್ಮ ಜೀವನಕ್ಕೆ ಸಹಾಯ ಮಾಡುತ್ತದೆ? ಇದು ಸ್ಥಿರ ಆದಾಯ ಅಂದರೆ ಕಾನ್ಸ್ಟಂಟ್, ಅಂದ್ರೆ
ನಿಮಗೆ ಸತತವಾಗಿ ಇದರಿಂದ ಲಾಭ ಬರುತ್ತಾನೇ ಇರುತ್ತದೆ. ಯಾವ ರೀತಿ? ಅದು ಸಾಮಾನ್ಯವಾಗಿ ನಾನು ನಿಮಗೆ ಹೇಳಿದೆ, ನಾನು ಒಂದು ಸಲ ಕಟಾವು ಮಾಡಿದಿರಿ ಮತ್ತೆ ಚಿಗುರುತ್ತದೆ, ಮತ್ತೊಂದು ಸಲ ಕಟಾವು ಮಾಡಿದಿರಿ ಮತ್ತೆ ಚಿಗುರುತ್ತದೆ. ಎಷ್ಟು ದಿನಗಳ ನಂತರ ಚಿಗುರುತ್ತದೆ? ಈ ಸರ್ವೇ ಸಾಮಾನ್ಯವಾಗಿ ಒಂದು ಸಾರಿ ನಾವು ಕರಿಬೇವಿನ ಕೃಷಿ ಮಾಡಿದರೆ ಸಾಮಾನ್ಯವಾಗಿ 1 ವರ್ಷದ ನಂತರ ಪ್ರಾರಂಭವಾಗುತ್ತದೆ, ಅಥವಾ 2ನೇ ವರ್ಷದಿಂದ ಮತ್ತಷ್ಟು ನಿಮಗೆ ಇಳುವರಿಯಲ್ಲಿ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಇಳುವರಿ ಪಡೆದುಕೊಳ್ಳಬಹುದು, ಅದರಿಂದ ಲಾಭವನ್ನು ಪಡೆದುಕೊಳ್ಳಬಹುದು. ಎಷ್ಟು ದಿವಸದ ನಂತರ ಚಿಗುರುತ್ತದೆ, ಎಷ್ಟು ದಿನ ನಂತರ ಮತ್ತೆ ನಾವು ಕಟ್ ಮಾಡಬಹುದು, ಅದು ಕೂಡ ಮಾಹಿತಿ ರೈತರಿಗೆ ಸಾಮಾನ್ಯವಾಗಿ ಗೊತ್ತಿದ್ದಾನೆ ವಿಷಯ. ಸಾಮಾನ್ಯವಾಗಿ ಕೆಲವೊಂದು ಒಳ್ಳೆಯ ದಷ್ಟಪುಷ್ಟ ಗಿಡಗಳು ಇದ್ದು ಅಂದರೆ ಅದಕ್ಕೆ ಸಾಮಾನ್ಯವಾಗಿ ನಾವು ಸಮಯಕ್ಕೆ ತಕ್ಕಂತೆ ನೀರು, ಗೊಬ್ಬರ, ಆಮೇಲೆ ಅದಕ್ಕೆ ಬೇಕಾಗುವ ಒಂದು ಕೃಷಿಯ ವಿಧಾನಗಳನ್ನು ಅನುಸರಿಸಿದಲ್ಲಿ ಒಳ್ಳೆಯ ಇಳುವರಿ ಪಡೆಯುವುದರಲ್ಲಿ ಯಾವುದೇ ಒಂದು ಸಂಶಯವೇ ಇರುವುದಿಲ್ಲ. ಸರ್ವೇಸಾಮಾನ್ಯವಾಗಿ ನಮಗೆ 40ರಿಂದ ಅಥವಾ 45 ಅಥವಾ ಕೆಲವೊಂದು ಸಾರಿ 50 ದಿವಸನೂ ತೆಗೆದುಕೊಳ್ಳುತ್ತವೆ ಕೆಲವೊಂದು ಗಿಡಗಳು. ಮತ್ತೆ 40ರಿಂದ 50 ದಿನಗಳು ಚಿಗುರುತ್ತವೆ, ಮತ್ತೆ ನಿಮಗೆ ಕಟಾವಿಗೆ ಬರುತ್ತದೆ, ಮತ್ತೆ ಕಟಾವು ಮಾಡ್ತೀರಾ. ಇದೇ ತರ ವರ್ಷವಿಡೀ ಬಹುವಾರ್ಷಿಕವಾಗಿ ನೀವು ಈ ಬೆಳೆಯಿಂದ ಆದಾಯ ಪಡೆಯಬಹುದು. ಇದಕ್ಕೆ ಸ್ಥಿರ ಆದಾಯ ನಮ್ಮ ಕರಿಬೇವಿನ ಅಂತರ ಬೆಳೆಯ ಕೃಷಿ. ಕಡಿಮೆ ವೆಚ್ಚ. ಈ ಒಂದು ಬೆಳೆಯಿಂದ ಮತ್ತೆ ನಮಗೆ ಒಂದು ಉಪಯೋಗ. ಒಂದು ಸಾರಿ ನಾವು ನಾಟಿ ಮಾಡಿದರೆ ಅಥವಾ ನಾವು ನೆಟ್ಟರೆ ಕನಿಷ್ಠ 5 ವರ್ಷದ ನೀವು ಬಯಸಿದ್ರೆ, ಕೆಲವೊಬ್ಬರು ರೈತರಿಗೆ ಇಲ್ಲಪ್ಪ ನಾನು 5 ವರ್ಷದ ನಂತರ ತೆಗೆದು ಬಿಡುತ್ತೇನೆ ಅಂದ್ರೆ 5 ವರ್ಷಕ್ಕೆ ತೆಗೆಯಬಹುದು, ಕೆಲವರು ಇಲ್ಲಂದ್ರೆ 10 ವರ್ಷಕ್ಕೆ ತೆಗೆಯಬಹುದು. ಇದು ಒಂದು ಬಹುವಾರ್ಷಿಕ ಬೆಳೆಯಾಗಿದ್ದು ನಿಮಗೆ ಒಂದು ಸಾರಿ ನಾಟಿ ಮಾಡಿದರೆ ನೀವು 5 ವರ್ಷದವರೆಗೂ ಲಾಭ ಪಡೆಯಬಹುದು, 10 ವರ್ಷದವರೆಗೂ ಲಾಭ ಪಡೆಯಬಹುದು, 20 ವರ್ಷದವರೆಗೂ ಲಾಭ ಪಡೆದರು. ಇನ್ನು ಇದಕ್ಕಿಂತ ಹೆಚ್ಚು ಕೂಡ ನೀವು ಹೆಚ್ಚು ವರ್ಷದವರೆಗೂ ಲಾಭ ಪಡೆಯಬಹುದು. ಅದು ಇಳುವರಿ ಕೊಡುತ್ತಾ ಹೋಗುತ್ತದೆ, ಲಾಭ ಬರುತ್ತಾ ಹೋಗುತ್ತದೆ. ಇದಕ್ಕೆ ನಾವು ಸ್ಥಿರ ಆದಾಯವನ್ನು ಪಡೆಯುತ್ತೇವೆ. ಆಮೇಲೆ ಕಡಿಮೆ ವೆಚ್ಚ. ಒಂದೇ ಒಂದು ಸಾರಿ ನಾವು ನಾಟಿ ಮಾಡಿ ನೆಟ್ಟರೆ ಅದು ನಮಗೆ ಸತತವಾಗಿ ವರ್ಷಾನುಗಟ್ಟಲೆ ನಮಗೆ ಲಾಭವನ್ನು ಕೊಡುವಲ್ಲಿ ನಮಗೆ ಸಹಾಯ ಮಾಡುತ್ತದೆ. ಇದು ಮಲೆನಾಡಿನ ಅಂತರ ಬೆಳೆಯಾಗಿ ಕರಿಬೇವು ಬೆಳೆದರೆ ಇಷ್ಟು ಲಾಭವಾಗುತ್ತದೆ. ಅಥವಾ ಇದು ಸಾಮಾನ್ಯವಾಗಿ ನಮ್ಮ ಒಂದು ಹಾಳು ಭೂಮಿ ಅಥವಾ ಬೀಳು ಜಮೀನು ಅಂತಾರೆ. ಬೀಳು ಖಾಲಿ ಒಂದು ಜಾಗದಲ್ಲಿ ನಾವು ಈ ಒಂದು ಅಲ್ಲಿ ಏನಂತಾರೆ, ನಿಮಗೆ ಸರ್ವೇ ಸಾಮಾನ್ಯ ರೈತರಿಗೆ ಅಲ್ಲಿ ಭೂಮಿ ಬಹಳ ಗಟ್ಟಿತ್ತು, ಕೆಲವೊಂದು ಕಲ್ಲು ಕುಂಟೆಗಳು ಇದಾವೆ, ಅಥವಾ ಅಂತ ಒಂದು ಜಾಗದಲ್ಲಿ ನಾವು ಯಾವುದೇ ಒಂದು ನಮ್ಮ ಕೃಷಿ ಬೆಳೆಗಳು ಬೆಳೆಯಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಂದ್ರೆ ನಾವು ಅಂತ ಒಂದು ಜಾಗದಲ್ಲಿ ಕೂಡ ಅಂತ ಒಂದು ಭೂಮಿಯನ್ನು ಕೂಡ ಬಳಸಿಕೊಂಡು ನಾವು ಈ ಒಂದು ಏಕ ಬೆಳೆಯಾಗಿ ಬೆಳೆದರೆ ಕೂಡ ಈ ಒಂದು ಬೆಳೆಯಿಂದ ಮುಖ್ಯವಾಗಿ ಏಕ ಬೆಳೆ ಲಾಭನೂ ಬರೆಯುತ್ತದೆ. ಅಥವಾ ನಾವು ಅಂತರ ಬೆಳೆಯಾಗಿ ಅಥವಾ ಮಿಶ್ರ ಬೆಳೆಯಾಗಿ ನಾವು ಈ ಕರಿಬೇವು ಬೆಳೆಯನ್ನು ಬೆಳೆಯಬಹುದಾಗಿದೆ. ಮುಖ್ಯವಾಗಿ ನನ್ನ ಒಂದು ಉದ್ದೇಶ ಈ ಒಂದು ಮಲೆನಾಡಿನಲ್ಲಿ ತೆಂಗಿನಲ್ಲಿ ಅಥವಾ ಅಡಿಕೆಯಲ್ಲಿ ಅಥವಾ ಕಾಫಿಯಲ್ಲಿ ಅಥವಾ ಬೇರೆ ನಮ್ಮ ಒಂದು ತೋಟಗಾರಿಕೆ ಬೆಳೆಗಳಲ್ಲಿ ಕೂಡ ಈ ಒಂದು ಅಂತರ ಬೆಳೆಯಾಗಿ ಅಥವಾ ಮಿಶ್ರ ಬೆಳೆಯಾಗಿ ಬೆಳೆದು ರೈತ ಬಾಂಧವರು ಲಾಭವನ್ನು ಪಡೆದುಕೊಳ್ಳಬಹುದು. ಕೊನೆಯಲ್ಲಿ ನಾನು ರೈತ ಬಾಂಧವರಿಗೆ ಹೇಳಬೇಕೆಂದರೆ, ಸುಧಾರಿತ ತಳಿಗಳು ನಾನು ನಿಮಗೆ ಮುಖ್ಯವಾಗಿ ತಿಳಿಸಿದ್ದೇನೆ. ನಮ್ಮ ಸುಹಾಸಿನಿ ಎಂದ ಒಂದು ಸುಪ್ರಸಿದ್ಧ ಅಥವಾ ಪ್ರಸಿದ್ಧವಾದ ಒಂದು ತಳಿಯಾಗಿದೆ, ಅದನ್ನು ಉಪಯೋಗಿಸಿಕೊಳ್ಳಬಹುದು. ಮುಂದಿನ ದಿನಗಳಲ್ಲಿ ಇವಾಗ ಎಲ್ಲಾ ಸಂಶೋಧನಾ ಕೇಂದ್ರಗಳು ಅಥವಾ ಕೃಷಿ ವಿಶ್ವವಿದ್ಯಾಲಯಗಳು ಪ್ರಯತ್ನದಲ್ಲಿ ಇದಾವೆ. ಆಮೇಲೆ ಈ ತಳಿಗಳನ್ನ ಮತ್ತೆ ಉತ್ತಮ ತಳಿ ಬಂದರೆ ಆ ಒಂದು ತಳಿಗಳನ್ನು ಉಪಯೋಗಿಸಿಕೊಂಡು ಸೈಂಟಿಫಿಕ್ ಆಗಿ ಅಥವಾ ವೈಜ್ಞಾನಿಕ ರೀತಿಯಲ್ಲಿ ಕೃಷಿ ಪದ್ಧತಿ ಅಳವಡಿಸಿಕೊಂಡರೆ ಅಥವಾ ನಾವು ಕೃಷಿಯನ್ನು ಮಾಡಿದರೆ ಕರಿಬೇವು ಮಲೆನಾಡಿನ ತೋಟಗಳಲ್ಲಿ ಒಂದು ಲಾಭದಾಯಕ ಬೆಳೆ ಎಂದು ನಾನು ಹೇಳಲು ಇಚ್ಛಿಸುತ್ತೇನೆ. ಇದರ ತಕ್ಕಂತೆ ಸರ್ಕಾರ ಮತ್ತು ಕೃಷಿ ಸಂಸ್ಥೆಗಳು ಸಂಶೋಧನೆ ಹಾಗೂ ಮಾರುಕಟ್ಟೆ ಸುಧಾರಣೆಗೆ ಒತ್ತು ನೀಡಿದರೆ ರೈತರ ಆರ್ಥಿಕತೆ ಭದ್ರತೆಗೆ ಒಂದು ಉಪಯೋಗವಾಗುತ್ತದೆ ಎಂದು ಹೇಳಿ ನನ್ನ ಒಂದು ಕರಿಬೇವು ತೋಟಗಾರಿಕೆ ಬೆಳೆಗಳಲ್ಲಿ ಮಲೆನಾಡಿನ ಭಾಗಗಳಲ್ಲಿ ಒಂದು ಮುಖ್ಯವಾಗಿ ಕೃಷಿ ಮಾಡಬಹುದು, ಅದರಿಂದ ಹೆಚ್ಚಿನ ಲಾಭ ಪಡೆಯಬಹುದು ಎಂದು ಹೇಳಿ ನನ್ನ ಈ ಒಂದು ಮಾತಿಗೆ ವಿರಾಮ ಕೊಡುತ್ತೇನೆ. ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳು. ನನ್ನ ಹೆಸರು ಬಂದು ಡಾಕ್ಟರ್ ಮೆಹಬೂಬ್ ಸಾ. ನನ್ನ ಮೊಬೈಲ್ ನಂಬರ್ ಬಂದು 9731884565. ನಾನು ಕಿಳಿದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಸಹಾಯಕ ಪ್ರಾಧ್ಯಾಪಕನಾಗಿ ಅನುವಂಶೀಯ ಮತ್ತು ಸಸ್ಯ ತಳಿಬೇರು ಶಾಸ್ತ್ರ ವಿಭಾಗದಲ್ಲಿ ಕೆಲಸ ಮಾಡುತ್ತೇನೆ. ಯಾವಾಗಾದರೂ ರೈತ ಬಾಂಧವರು ನನಗೆ ಸಂಪರ್ಕಿಸಬಹುದು. ನಾನು ಮತ್ತೆ ಕರಿಬೇವಿನ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲು ಇಚ್ಛಿಸುತ್ತೇನೆ. ಧನ್ಯವಾದಗಳು. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿಬರುವ
ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600.